ನಮ್ಮ ಉಪಚುನಾವಣೆಯ ಸೋಲಿಗೆ ನಾನಾ ಕಾರಣಗಳಿದೆ. ಬಹುಶಃ ನೀವು ಕೇಳಿದ್ರಿಂದ ನಾನು ಮತ್ತೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ನಾನು ಉಪಚುನಾವಣೆಯಲ್ಲಿ ನಿಲ್ಲಲಿಕ್ಕೆ ಎಂದೂ ಕೂಡ ನಾನು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನು, ಏಕೆಂದರೆ ನನ್ನಲ್ಲಿ ಒಂದಷ್ಟು ದೃಢ ತೀರ್ಮಾನಗಳಿಟ್ಕೊಂಡು ನಾನು ಇವತ್ತು ಸಾರ್ವಜನಿಕ ಬದುಕಿಗೆ ಬಂದಿರತಕ್ಕಂಥದ್ದು. ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನೀವು ನಿಲ್ಲೇಬೇಕು ಅಂತಕ್ಕಂಥದ್ದು ಅಂಬೇಡ್ಕರ್ ಭವನದ ಮಂಡ್ಯ ಜಿಲ್ಲೆಯಲ್ಲಿ ನಡೆದಂಥ ಕಾರ್ಯಕರ್ತರ ಸಭೆಯಲ್ಲಿ ಒತ್ತಡ ಬಂತು. ನಾನು ಹೇಳಿದೆ ಬೇಡ, ನಾನು ಸಿದ್ಧ ಇಲ್ಲ, ನಾನು ಪಕ್ಷ ಸಂಘಟನೆ ಮಾಡಬೇಕು ಅಂತ. ಆದರೆ ಒಂದು ದೇವೇಗೌಡರ ಕುಟುಂಬದ ಮೇಲೆ ಒಂದು ಆರೋಪ ಮಾಡ್ತಾರೆ ಜನ. ಎಲ್ಲೋ ಅಂಥ ಸಿಚುವೇಶನ್ ಇದ್ದಾಗ ಮಾತ್ರ ದೇವೇಗೌಡರ ಕುಟುಂಬ ಬರ್ತಾರೆ. ಏನಾದ್ರೂ ವ್ಯತ್ಯಾಸ ಆಗಬಹುದು ಅಂತಕ್ಕಂಥ ಒಂದು ರಿಸ್ಕಿ ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ರಿಸ್ಕ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಆವಾಗ ಪಾಪ ಸಾಮಾನ್ಯ ಕಾರ್ಯಕರ್ತರನ್ನ ಬಲಿಪಶು ಮಾಡ್ತಾರೆ ಅಂತಕ್ಕಂಥದ್ದು ಪಾಪ ಇರ್ತದೆ. ವಿಶ್ಲೇಷಣೆಗಳು ಮಾಡ್ತಾ ಇರ್ತಾರೆ, ಹಲವಾರು ವಿಶ್ಲೇಷಣೆಗಳು ನಾವು ನೋಡ್ತಾ ಇರ್ತೇವೆ. ಅದರಿಂದ ಆರೋಪ ಮುಕ್ತನಾದೆ ನಾನು. ಅಂದರೆ ನನ್ನ ಸೋಲಿಗೆ ಕಾರಣಗಳು ನಾನಾ ಕಾರಣಗಳಿದೆ. ಒಂದು ನಿಮಿಷ ನನ್ನ ಕಾರಣ ಕೇಳಿದಿರ, ಕಾರಣ ಹೇಳ್ತೀನಿ. ಒಂದು ನಿಮಿಷ ಕಾರಣನೂ ಹೇಳಬೇಕಾಗ್ತದೆ. ಈಗ ಏನು ಗೃಹಲಕ್ಷ್ಮಿ ಯೋಜನೆ ವಿತಿನ್ 48 hours ಮತದಾನ ಆಗಲಿಕ್ಕಿಂತ 48 ಗಂಟೆಗಳ ಪೂರ್ವದಲ್ಲಿ 3 ತಿಂಗಳುಗಳು ಹಿಡಿದಿಟ್ಟಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಕೇವಲ 3 ತಾಲೂಕಿಗೆ, ಯಾವುದಕ್ಕೆ? ಸಂಡೂರಿಗೆ, ಶಿಗ್ಗಾವಿಗೆ, ಚನ್ನಪಟ್ಟಣಕ್ಕೆ, ಕೇವಲ 3 ತಾಲೂಕಿಗೆ 6,000 ರೂಪಾಯಿ ಅವರ ಖಾತೆಗಳಿಗೆ ಜಮಾ ಆದಂಥ ಸಂದರ್ಭದಲ್ಲಿ, ಜೊತೆಯಲ್ಲಿ ಇದು ಇವತ್ತು ನಡೆದಿರ್ತಕ್ಕಂಥದ್ದಲ್ಲ, ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಬೆದರಿಕೆ ಹಾಕ್ತಾರೆ. ನಮ್ಮ ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಹೇಳ್ತಾರೆ, ನೀವೇನಾದರೂ ಅಂದು ಅವ್ರು ಹೇಳ್ದಂಥ ಮಾತು ಅಂದಿದ್ದಂಥ ಸಂಸದರನ್ನ ಮತ್ತೆ ನೀವು ಆಯ್ಕೆ ಮಾಡದೆ ಹೋದರೆ ನಾವು ಇದನ್ನು ರದ್ದು ಮಾಡ್ತೇವೆ ಗ್ಯಾರಂಟಿಗಳನ್ನ ಅಂತಕ್ಕಂಥ ಧಮಕಿ. ನಾನು ಯಾವತ್ತೂ ಕೂಡ ಗ್ಯಾರಂಟಿಗಳ ವಿರುದ್ಧವಾಗಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಜನಸಾಮಾನ್ಯರಿಗೆ ಏನಾದರೂ ಯಾವುದಾದ್ರೂ ಕಾರ್ಯಕ್ರಮಗಳು ಅನುಕೂಲ ಆಗ್ತಾಯಿದೆ ಅಂತಕ್ಕಂಥದ್ದಾದರೆ ನಾವು ಸಹಕಾರ ಕೊಡ್ತೇವೆ. ಆದರೆ ಇವತ್ತು ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರಿಗೆ ಏನಾಗಿದೆ? ಕುಡಿಯೋ ನೀರಿಗೆ ಇವತ್ತು ಹಣ ಕೊಟ್ಟು ಇವತ್ತು ಜನ ಕೊಡಬೇಕಾಗಿದೆ. ಇವತ್ತು ಹಾಲಿನ ದರ 5 ರೂಪಾಯಿಗೆ ಬೆಲೆ ಏರಿಕೆ ಮಾಡಿದ್ದಾರೆ. ಬಸ್ಸು, ಇವತ್ತು ಪಾಣಿ ಏನಾಗಿದೆ? ಪಾಣಿ ಬೆಲೆ ಏನಾಗಿದೆ? ಒಂದ ಎರಡ? ಇವತ್ತು ಜನಸಾಮಾನ್ಯರ ಮೇಲೆ ಇವತ್ತೇನು ನಮ್ಮ ರಾಜ್ಯ ಸಂಪತ್ಭರಿತವಾದಂಥ ರಾಜ್ಯ ಅಂತ ನಾವು ಹೇಳ್ತೇವೆ. ಹತ್ತತ್ರ 3.25 ಲಕ್ಷ ಕೋಟಿ ಬಡ್ಜೆಟ್ ಇವತ್ತು ನಮ್ಮ ರಾಜ್ಯದ ಇರ್ತಕ್ಕಂಥದ್ದು. ಆದರೆ ಇವತ್ತು ಅದನ್ನು ಸರಿಯಾಗಿ ಕನ್ನಡಿಗರ ಒಂದು ಸಮಗ್ರ ಅಭಿವೃದ್ಧಿಗೆ ಇವತ್ತು ನಿಜಕ್ಕೂ ಕೂಡ ಈ ಒಂದು ಹಣಕಾಸು ಉಪಯೋಗ ಆಗ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬ ಕನ್ನಡಿಗನ ಒಂದು ಮನಸ್ಸಿನಲ್ಲಿ ಒಂದು ಭಾವನೆ ಉಂಟಾಗಿದೆ.